MD-211 ಗಾಡಿ KUV 00. ಆ್ಯಕ್ಚುಲಿ ಅಲ್ಲಿ ಬಟ್ಟೆ ಅಂಗಡಿ ಇದೆ, ಅಲ್ಲೊಂದು ಅಲ್ಲಿ ಬಸ್ ಕಾಣ್ತಾ ಇದೆ ಅಂದ್ಕೊಳ್ತೀನಿ. ಝೂಮ್ ಬೇರೆ ಮಾಡ್ತಾ ಇಲ್ಲ ನಾನು, ಕಾಣುತ್ತಾ ಇಲ್ವೋ, ಕಾಣಲ್ಲ ಬಿಡಿ. ಹೆಡ್ಲೈಟ್ ಆನ್ ಆಗಿದೆ. ಅಲ್ಲಿ KUV 100 KUV 100 ಬೇಕು ಮೇ ಬಿ. ಅದು ಪಂಚಬಲಂಗೋಚಿ ಅವನು ಜುಪಿಟರ್, ಅವನೇ ಎದುರು ಇರ್ಬೋದು. ಗಾಡಿ ಚೇಂಜ್ ಮಾಡಿದ್ದ ಅವನು, ಪಕ್ಕ ಕಾಣಲಿಲ್ಲ. ಸೊ ಅದೇನಂದರೆ ಕರೆಕ್ಟಾಗಿ ಇಲ್ಲಿ ಪಾಸ್ ಆಗ್ತಾನೆ. 2-3 ಸರಿ ಸಿಗಾಕೊಂಡಿದ್ದಾನೆ. ಇವತ್ತು ಆ್ಯಕ್ಚುಲಿ ಕವರ್ ಮಾಡಬೇಕಾಗಿತ್ತು, ಸಡನ್ನಾಗಿ ಪಾಸ್ ಆಗೋಣ, ಕವರ್ ಮಾಡೋಕ್ಕಾಗಲಿಲ್ಲ. ಕಿಶೋರ್ ಅವರು ಮೊಬೈಲಲ್ಲಿ ಕವರ್ ಆಗಿರುತ್ತೆ ಅಂದ್ಕೊಳ್ತೀನಿ. ಇಲ್ಲಿ ಬಂದಾಗ ಕೈ ಮುಗಿತೀನಿ ನಾನು, ಅದಕ್ಕೆ ಬಂದಾಗ ಕೂತ್ಕೊಂಡವರು. ಶಿಪ್ ಮಾಡ್ತಾನೆ ಅವನ ಸುಮಾರು ಹೊತ್ತಿಂದ, ನಿಲ್ಲಿಸ್ಬಿಟ್ಟಿಲ್ಲ, ಮತ್ತೆ ಮಾಡ್ತಾವನ. ಸೊಪ್ಪು ಹೊಟ್ಕೊಂಡು ಈಗ ಆಲ್ರೆಡಿ 3 ಸರಿ ಗಂಟೆಗೆ ಬಂದ. ಆ ಕಡೆ ಎಲ್ಲಿಂದ ಶರ್ಮೂಳಿಗರ ಸರ್ಕಲ್ ಇದೆಯಾ, ಅಲ್ಲಿಂದ ಇಲ್ಲಿವರೆಗೂ 3 ಕಡೆ ಅಡ್ಡಾಡೋದು. ಗಾಡಿ ಇಳಿಸೋದು, ನಾನು ಪಾಸ್ ಆದಮೇಲೆ ಪುನಃ ಮುಂದಕ್ಕೆ ಬರೋದು, ಗಾಡಿ ಇಳಿಸೋದು. ಆ ಬಸ್ ಇಲ್ಲಿಂದ ಅಲ್ಲಿವರೆಗೆ 200 ಮೀಟರ್ಸ್ ಇದೆ ಅಷ್ಟೇ. ಹೆಡ್ಲೈಟ್ ಆನ್ ಮಾಡ್ಕೊಂಡು NW6241 ಒಳ್ಳೆ ಮಕ್ಕಳು ತಂದು ಇಲ್ಲಿ ದೇವರು ಕೈ ಮುಗಿತಾ ಇದ್ದರೆ ಅದಕ್ಕೂ ಕಯ್ಯಪ್ಪಯ್ಯ ಅಂತ ಅರ್ಚಾಡ್ತಾರೆ. ಕಿವಿ ಹತ್ರ ಬಂದು ಎತ್ಕೊಂಡು. ಸಾಬ್ರು ಇದು 01 MK 2963 ಮುಸ್ಲಿಂ. ಇವರು ಹೆಡ್ಲೈಟ್ ಆನ್ ಆಗಿದೆ. ಮುಂದೆ ಟೈಟ್ ಆಗ್ತೀವಿ ಇವತ್ತು. JX2151 ನಾಟ್ ಶ್ಯೂರ್. ಆ ಗಾಡಿ ಹೋಗ್ತಾ ಇದ್ದಿಲ್ಲ, ಅದು ಗಾಡಿ ಕಾಲು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಇಲ್ಲಿಂದ ಬಂದ, ಈ ಪಾಯಿಂಟಲ್ಲಿ ಇದ್ದೀನಿ, ಈ ಪಾಯಿಂಟಿಗೆ ಬಂದು ಹೊಡ್ಕೊಂಡು ಹೋದ. ಆ್ಯಕ್ಚುಲಿ ಚಾಮುಂಡಿ ಬೆಟ್ಟದಲ್ಲಿ ನಾನು ಸಾಮಾನ್ಯವಾಗಿ ನೋಡೋ ದೃಶ್ಯ ಇದು. ಬರೋ ಟೈಮಿಗೆ ಕರೆಕ್ಟಾಗಿ ಪ್ರಸಾದ ಆಗೋದಾಗಿರುತ್ತೆ ಯಾವಾಗಲೂ ಅಷ್ಟೇ. ಆಲ್ಮೋಸ್ಟ್ ಅದು 3 ವರ್ಷ ಬಂದಿದೆ ಅಲ್ವಾ. 3 ವರ್ಷದಲ್ಲಿ ಮ್ಯಾಕ್ಸಿಮಮ್ ನಾನು 1 ಸರಿ 2 ಸರಿ ಇಸ್ಕೊಂಡಿದ್ದೆ. ಮ್ಯಾಕ್ಸಿಮಮ್ 3 ವರ್ಷ, 3 ಲಾಂಗ್ ಇಯರ್ಸ್. 3 ವರ್ಷದಲ್ಲಿ ನಾನು 1 ಸರಿ 2 ಸರಿ ಇಸ್ಕೊಂಡಿಲ್ಲ. ಹೊಟ್ಟೆ ತರ್ತಾ ಇರ್ಬೇಕು. ಇಲ್ಲಿ ಆ್ಯಕ್ಚುಲಿ ಯಾರೋ ಒಬ್ಬ ಗೋಡ ತೋರಿಸ್ತಾ ಇದ್ರು. ಏನು ಗೋಡ ಸಾಗಲ್ಲ. ಎಷ್ಟು ಜನ ಕೊಟ್ಟವ್ರೆ ಬಡ್ಡಿ ಹೋಗುತ್ತದೀವ. ದರ್ಶನಕ್ಕೆ ಹೋಗೋಕ್ಕೆ ಪ್ರಯತ್ನ ಪಟ್ಟೆ. ಈ ಕಡೆ ಕ್ಲೋಸ್ ಮಾಡಿಬಿಟ್ಟು ಶಾರ್ಟ್ ಕಟ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಓಪನ್ ಮಾಡೋದಿಲ್ಲ. ಬರೀ ಕೆಡು ಬುದ್ಧಿಗಳು. JL 4877 ಕಾಲು ಹೆಂಗೆ ಹೇಳ್ಕೊಂಡು ಹೋಗ್ತಿದ್ದಾನೆ. ವಿನ್ ನಂಬರ್ 1 20A 4732 ಲಾರಿ. ಅದು ಕಾಲು ಹೆಂಗೆ ಹೇಳ್ಕೊಂಡು ಹೋಗ್ತಿದ್ದಾನೆ ಅವ್ನು ಬೇಕಂತ. ಇನ್ನೂ ಅಲ್ಲಿವರೆಗೂ ಹೇಳ್ಕೊಂಡು ಹೋಗ್ತಾನೆ ಅದಕ್ಕೆ ಕಳ್ಕೊಂಡು ಹೋಗ್ತೀವಿ ಅಂತ ಅಲ್ಲಿ ಒಬ್ಬ ಕಾಲು ಹೆಂಗೆ ಹಾಕ್ಕೊಂಡು ಹೋಗ್ತಿದ್ದಾರೆ ಹಿಡಿಕೊಂಡು. ಪಕ್ಕದಲ್ಲಿ ಅದು ಇದೆಲ್ಲ ಸಿಕ್ಕಾಬಿಟ್ಟೆ. ಆ್ಯಕ್ಚುಲಿ ಮೊಬೈಲಲ್ಲಿ ಸೇವ್ ಮಾಡೋಕ್ಕೆ, ವಿಡಿಯೋ ಸೇವ್ ಮಾಡೋಕ್ಕೆ ಜಾಗ ಇಲ್ಲ. ಹೀಗಾಗಿ ಯಾವುದೋ ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಇಲ್ಲಿವರೆಗೆ ಬಂದಿದ್ದೀನಿ. 10 ಕಿಲೋಮೀಟರ್ಗಿಂತ ಹೆಚ್ಚು ವಾಕ್ ಮಾಡಿದ್ದೀನಿ. ಸುಮ್ಮನೆ ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಅಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ಊಟರೂ ಸಿಗೋಲ್ಲ, ಗೀಟರೂ ಸಿಗೋಲ್ಲ. ಸುಮ್ಮನೆ ಅಲ್ಲೋಗಿ ಕೂತ್ಕೊಂಡು ಟೈಮ್ ವೇಸ್ಟು. ಅಗೇನ್ ಬ್ಯಾಕ್ ಟು ಮೈಸೂರು. ಹೆಂಗಿರು ಟ್ರೈನ್ ಇಲ್ಲೇ ರೆಡಿ ನಿಂತಿದೆ, ಓಡಾಗ ಹತ್ಕೊಂಡ್ಬಿಡ್ತೀನಿ ಅಷ್ಟೇ. ಯೂರಿನ್ ಫಾರ್ಮುಲಾ ಕಡ್ಕೊಳ್ಳೋ ಕೃಷ್ಣ ಮತ್ತು ಪುಟ್ಸ್ವಾಮಿ ಇಷ್ಟು ಜನದು ಯೂರಿನ್ ಫಾರ್ಮುಲಾ. ಆ್ಯಕ್ಚುಲಿ ಪ್ರಕಾಶ್ ಹೊಡಿಕೊಂಡು ದುಡ್ಡು ಕೇಳೋಕ್ಕೆ ಅಂತ ಹೋಗ್ತಾಯಿದ್ದೀವಿ. ಸುಮಾರು ಎಷ್ಟೋ 4-5 ದಿವಸದಿಂದ, ಒಂದು 4 ಆಲ್ಮೋಸ್ಟ್ 1 ವೀಕಿಂದ ಸಿಮ್ ತೊಗೊಳಕ್ಕಾಗ್ತಿಲ್ಲ. ಸಿಮ್ ತೊಗೊಳ್ಳೋಷ್ಟು ಟಿಕೆಟ್ ಸಿಮ್ ತೊಗೊಳಕ್ಕೂ ದುಡ್ಡು ಸಿಕ್ಕಿಲ್ಲ. 50 ರೂಪಾಯಿ ಕೂಡ ಸಿಕ್ಕಿಲ್ಲ. ಸೊ ಪ್ರಕಾಶ್ ಹತ್ರ ಆ ದುಡ್ಡು ಕೇಳೋದು ಅಂತ ಹೋಗ್ತಾಯಿದ್ವಿ. ಅದಕ್ಕೆ ಯೂರಿನ್ ಫಾರ್ಮಲ್ ತೋರಿಸ್ತಾ ಇರೋದು. ಅಲ್ಲಿಗೆ ಬಾರ್ಕೊಂಡು ಅವ್ರು ಬರೀ 50 ರೂಪಾಯಿ ಇಸ್ಕೊಳ್ಳೋಕ್ಕೆ ಅವ್ರ ಹತ್ರ ಇರೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಫಿಲ್ಅಪ್ ಮಾಡಿ ತಗೋಬೇಕಾಗಲ್ಲ. ಯಾವುದೂ ತೊಗೊಳಕ್ಕಂತೂ ಆಗಲಿಲ್ಲ. ಈ 1 ವಾರದಿಂದ ಟಿಕೆಟ್ ಸಿಮ್ ತೊಗೊಳಕ್ಕಾಗಿಲ್ಲ. ಈ ಕತೆ ಅಪ್ಡೇಟ್ ಮಾಡ್ತೀನಿ. ಆಮೇಲೆ ಸದ್ಯಕ್ಕೆ ವೀಡಿಯೋ ರೆಕಾರ್ಡ್ ಮಾಡೋಷ್ಟು ಸ್ಪೇಸ್ ಇಲ್ಲ ಮೊಬೈಲಲ್ಲಿ, ಡಿವೈಸ್ ಸ್ಪೇಸ್ ಇಲ್ಲ. ನೋಡೋಣ.
ರೆಕಾರ್ಡ್ ಮಾಡಿಲ್ಲ. ಆ್ಯಕ್ಚುಲಿ ರೆಕಾರ್ಡ್ ಮಾಡಬೇಕಿತ್ತು. ಜಿಯೋ ಸಿಮ್ ಕೊಟ್ಟಿಲ್ಲ ಅವನು. ಏನೋ ವೆಯ್ಟ್ ಮಾಡಿ, ಒಂದು ಕಾಲು ಗಂಟೆ ಆಗುತ್ತೆ ವೆಯ್ಟ್ ಮಾಡಿ ಅಂತ ಒಬ್ಬನೇ ಇದ್ದ. ಸ್ಟೋರಿ ಏನಾದರೂ ಹಾಳ್ಬಿದ್ದೋಗಲಿ, ಹೋಟೆಲ್ ಸಿಮ್ ಸಿಗಲಿಲ್ಲ ಅಷ್ಟೇ. ಟೀಮ್ ಸ್ಪಿರಿಟ್ ಇಂಡಿಯನ್ ಗ್ಯಾಸ್ ಟೀಮ್ ಸ್ಪಿರಿಟ್ ಇದು ಅದೇ ಇಂಡಿಯನ್ ಟಿ ವಿ ಇದೆ, ಸಾಕ್ಷಿ ಇದೆ. ಇವರು ಬ್ಲಾಕ್ ಮಾಡ್ಕೊಂಬಿಡೋರು ಗುರು. ಇಂಡಿಯನ್ ಟಿ ವಿ ಬಸವರಾಜ ಅವನಲ್ಲ, ಈ ಏರಿಯಾ ಪೂರ್ತಿ ಬ್ಲಾಕ್ ಮಾಡ್ಕೊಂಡು ಅವನು. ಅದಕ್ಕೆ ಇಲ್ಲಿ ಹೆವಿ ತೊಂದರೆ. ಸುಲಭ ಬಿಟ್ಕೊಡೋ ಮಗ ನಾನಲ್ಲ. ಶಿವಗಂ ಕೊಡಿಸಿದ್ದೆ ಸೂಪರ್. ಅದಕ್ಕೆ ಹಾಕೊಂಡು ಹೋಗ್ತಿದ್ದಾನೆ. ಹೋಂಡಾ ಕ್ರೀಡಾ 12Z5886 ಶಾಲೋ ಫ್ಯಾಕ್ಸ್ ಅಂತ. ಇದು ಶ್ರುತಬಳ್ಳ ಷಣ್ಮುಗಂ ಇವರೆಲ್ಲ ಎಫೆಕ್ಟ್ ಮೇಲೆ ಬರೋದಕ್ಕೆ ತೋರಿಸ್ತಾ ಇರ್ಬೋದು. ನೆಟ್ವರ್ಕ್ ಫಾರ್ಮೇಷನ್ ಇದು. ಸಫಾರಿಯಾಗಿ ಜಾಯ್ನ್ ಆಗ್ತಿರೋದು ಅಂದರೆ ಇವರು ಶಕ್ತಿ ಪ್ರಸಾದ್ನ ಮುಂದೆ ಇಟ್ಕೊಂಡು ಸರ್ಜಾ ಫ್ಯಾಮಿಲಿನ ಪ್ರೈಮರಿ ಎಲೋಪಿಂಗ್ ಪೊಸಿಷನ್ ತಾತಕ್ಕ ಬಿಟ್ಟಿನ ಅಕ್ವೈರ್ ಮಾಡ್ಕೊಳ್ಳೋಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಅವರು. ಆ್ಯಕ್ಚುಲಿ ಶಿವರಾಜ್ ಕುಮಾರ್ ಈಗ ಸರ್ ಆಗೋದು ಅಂದರೆ ಹಲ್ಲೆ ಹೊಡೆದವ್ರು ಇಲ್ಲೇ ಇರೋದು ಟೈಪ್ ಹಾಲೆಗಳು. Seven 34021 268 ಆಧಾರ್ ನಂಬರ್ ತಾನೆ. ಮೊಬೈಲ್ ನಂಬರ್ ಕಳೆದ 636 00 4686 ಪ್ರಕಾಶ್ 0. ರೀಚಾರ್ಜ್ ಇಲ್ಲ ಅಂತ ಬರ್ತಾರೆ. ಆಧಾರ್ ತಗೊಬನ್ನಿ ಮಾಡೋಣ. ರೀಚಾರ್ಜ್ ಇದೆ, ಆ್ಯಕ್ಚುಲಿ ಇನ್ಕಮಿಂಗ್ ಇದೆ. ಇನ್ನೂ 1 ವರ್ಷ ಇನ್ಕಮಿಂಗ್ ಇದೆ. 1 ವರ್ಷ ಅದು ಬರಲ್ಲ ಬ್ರೋ. 3 ತಿಂಗಳು ರೀಚಾರ್ಜ್ ಮಾಡಿದ್ರೆ ಕಿತ್ತು ಸಾಕ್ತಾರೆ ನಮ್ಮನ್ನು. ಆಧಾರ್ ತಗೊಬನ್ನಿ ಮಾಡಿಕೊಡ್ತಾರೆ. ಡಾಕ್ಯುಮೆಂಟ್ ನಂಬರು ಬರೀ ನಂಬರ್ ಇದ್ದರೆ ಸರ್. ನಂಬರ್ ಹಾಕದ ಅದು ಕಲರ್ ಜೆರಾಕ್ಸ್ ಕಲರ್ ಪ್ರಿಂಟು ಅಥವಾ ಒರಿಜಿನಲ್. ಒರಿಜಿನಲ್ ಇಲ್ಲ, ಕಲರ್ ಪ್ರಿಂಟರು ಬೇಕಾಗ್ತದೆ. ಕಾಪಿ ಇರೋದು ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟು. ಜೆರಾಕ್ಸ್ ಬ್ಲ್ಯಾಕ್ ಇರೋ ಕಾಪಿ ಆನ್ಲೈನಲ್ಲಿದೆ, ಡಿಜಿಟಲ್ ಕಾಪಿ. ಅದನ್ನೇ ಜೆರಾಕ್ಸ್ ತೊಗೊಳ್ಬೇಕು. ಅದು ಕಲರ್ ಹೆಂಗೆ ಬರುತ್ತೆ, ಪ್ರಿಂಟ್ ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟೇ ಬರುತ್ತೆ. ನಿಮ್ದು ಏನು ನನಗೆ ಗೊತ್ತಿಲ್ಲ. ನಾನೀಗ ಕಲರ್ ಪ್ರಿಂಟ್ನ ಅಪ್ಲೋಡ್ ಮಾಡೋಕ್ಕಿಲ್ಲ, ಒರಿಜಿನಲ್ನ ಅಪ್ಲೋಡ್ ಮಾಡೋದು. ನನ್ನ ಪರಿಸ್ಥಿತಿ ಮಾಡಿದ್ರೆ ಹೆಂಗೆ ಮಾಡ್ತಾರೆ ಹೇಳಿ. 009759 ಡೇಟ್ ಆಫ್ ಇಶ್ಯೂ 0708 905331 ಲಿಖಿತ್ ಅಂತ ಹಿಂದ್ಗಡೆ ಇದೆ, ಮುಂದ್ಗಡೆ ಖುಷಿ ಅಂತ ಇದೆ. ಈ ಬಡಿ ಮಕ್ಕಳು ಹೋದ್ರಲ್ಲ ಬ್ಲೂ ಕಲರು, ಇವ್ರು ಕಿಹಿ ಅಂತ ತಲುಕಿಸ್ಕೊಂಡು ಹೋದ್ರು. ಆ್ಯಕ್ಚುಲಿ ರಿಲಯನ್ಸ್ ಒಳಗಡೆ ಹೋಗಿದ್ದೆ, ಇದು ಸಿಕ್ಕಿಲ್ಲ. ನಂಬರ್ ಕಲರ್ ಜೆರಾಕ್ಸ್ ಬೇಕು ಅಥವಾ ಒರಿಜಿನಲ್ ಆಧಾರ್ ಕಾರ್ಡ್ ಬೇಕು. ಈಗ ಜೊತೆಗೆ ಇನ್ಕಮಿಂಗ್ ಇದೆ, ಆದರೂ ಎಲ್ಲ ಯಾವುದೂ ಇಲ್ಲ, ಇನ್ಕಮಿಂಗ್ ಯಾವುದೂ ಇಲ್ಲ, ರೀಚಾರ್ಜ್ ಬೇಡ ಮಾಡಿಸ್ಬೇಕು ಅಂತ ಕತೆ ಹೊಡೆದ್ರು. ಒಟ್ಟಲ್ಲಿ ಕೈಯಲ್ಲಿ 100 ರೂಪೀಸ್ ಇದೆ, ಆದರೆ ನನ್ನದೇ ಸಿಮ್ನ ಡೂಪ್ಲಿಕೇಟ್ ತೊಗೊಳಕ್ಕಾಗ್ತಾಯಿಲ್ಲ. ಸುಮ್ಮನೆ ಅವ್ರು ನೋಡಿ ಥರದ ಪ್ಯಾಲೇಸ್ ಹೋಂಡಾ JV 1353 ಪ್ಯಾಲೇಸ್ ಹೋಂಡಾ ಗಾಡಿ. ಅದು ಪ್ಯಾಲೇಸ್ ಹೋಂಡಾ ಅಂದರೆ ಅವ್ರು ಮಾಡಿಸಿರೋದು ಅಂತ. ಹೌಸ್ ಆಫ್ ವಿಂಡ್ಸರ್ MK 8683 ಹೌಸ್ ಆಫ್ ವಿಂಡ್ಸರ್. ಇವನಿಗೆ ಖಾಲಿ ಇದೆ, ಹಂಗೆ ಹೊಡಿತಾ ಇದ್ದಾನೆ. 51A 3569. ಇದೆಲ್ಲ ಅವ್ರನ್ನ ಯಾಕೆ ಹೊಡಿತಾ ಇರೋದು ಅಂದರೆ ಶ್ರುತಬಳ್ಳ ಬೇಡ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ. ಅಲ್ಲಿ ವೈಟ್ ಕಲರ್ ಟ್ರ್ಯಾಂಪ್ ಬೇರೆ ನಿಲ್ಲಿಸಿದ್ದಾರೆ. ಅವಳು ಡೈರೆಕ್ಟ್ ಅಮೆರಿಕ, ಅವಳೆಲ್ಲ ಇಂಡಿಯಾದಲ್ಲೇ ಇಲ್ಲ, ಅವಳು ಆಲ್ರೆಡಿ ಫಾರಿನ್ಲ ಅವಳು ಅಮೆರಿಕಾದಲ್ಲ ಅವಳು ಆಲ್ರೆಡಿ ಟ್ರಂಪ್ ತೊಡೆ ಮೇಲೆ ಕೂತ್ಕೊಂಡ್ಬಿಟ್ಟವಳು ಅವಳು. ಕುಮುದನ ಕಂದನ ಬಾಲಂಗೋಚಿ ಇದು ಚಾಂಪಿಯನ್ ಅಂತ. ಅದು ಪುಟ್ಸ್ವಾಮಿ ಮತ್ತು ಇದು ಕುಮುದನ ಕಂದ ಚಾಂಪಿಯನ್ ಅಂತ. ನೋಡೋಣ. ಆ್ಯಕ್ಚುಲಿ ನಾನು ಬಿಸ್ನೆಸ್ ಕಾರ್ಡ್ ಪ್ರಿಂಟ್ ಹಾಕ್ಸೋಕ್ಕೆ ಟ್ರೈ ಮಾಡ್ತಿದ್ದೀನಲ್ಲ, ಸೊ ನನಗೆ ನೆಕ್ಸ್ಟು ಯಾವ ಥರ ಮುಂದೆ ಮುಂದೆ ದಸರಾ ಧೂಳು. ಸೊ ಏನಂದರೆ ದಾರಿಯಲ್ಲಿ ನನ್ನನ್ನು ಹೇಗೆ ಹ್ಯಾಂಡ್ಲ್ ಮಾಡ್ತಾರೆ ಅಂತ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇರೋದು. ME 3088 ಖುಷಿ ಅಂತ ಇದು ಒಂದು ಹೆಸರು. PUSHYINTH ಖುಷಿ ಅಂತ ಇದೆ. ಹೌದು, ಸಮಯ ಪೂಜೆ ಪುಸ್ತಕ ಈಗ ಹೋಗಿ ಪ್ರಕಾಶ ಬಿಡಿಸ್ಕೊಬಂದೆ. ಸೊ ಅದರದ್ದೇನೋ ಕತೆ ಹೇಳ್ತಾರೆ ಅವರು ಬೇಟೆಯಾಡೋದು. ಪುಸ್ತಕದ ಬಗ್ಗೆ ಒಂದು ಸ್ವಲ್ಪ ಹೊತ್ತು ಮಾತಾಡೋದಾಗುತ್ತೆ, ಅದಕ್ಕೆ ಇಲ್ಲಿ ರೆಸ್ಪಾನ್ಸ್ ಬರ್ತಾ ಇರೋದು.
ಬಾಂಡ್ ಕಾರ್ ತಂದು ಒಳ್ಳೆ ಹೀರೋ ರೇಂಜಿಗೆ ತಂದು ಮುಂದೆ ನಿಲ್ಲಿಸ್ತಾನೆ. KA01 MR2143. ಆ್ಯಕ್ಚುಲಿ ಒಂದು ಆಟೋ ಬಂದು ನಿಂತ್ಕೊಳ್ಳುತ್ತೆ ಫಸ್ಟು. ಸೊ ಆಟೋ ಮೇ ಬಿ ಅವನ್ನ ಮುಂಚೆ ಒಂದು ಸರಿ ರೆಕಾರ್ಡ್ ಮಾಡಿರೋ ಸಾಧ್ಯತೆ ಇದೆ ಇಲ್ಲೇ ಸ್ಪಾಟಲ್ಲಿ. ಗಡ್ಡ ಗಿಡ್ಡ ಬಿಟ್ಕೊಂಡು ಬರ್ತಿದ್ದಾನೆ. ಸ್ಟೇಟ್ ಟ್ರೂ ಅಂತ ಹುಡುಗ ಇರಲಿ ಆಟೋದಲ್ಲಿ ಫಸ್ಟ್ ಬಂದು ನಿಂತ್ಕೊಂಡ. ಅದಾದಮೇಲೆ ಇವಾಗ ಫಾರ್ಡ್ ಫಿಯೆಸ್ಟಾ ಬಂದು ನಿಂತ್ಕೊಂಡಿದ್ದು. ಬೇರೆ ಆ್ಯಟಿಟ್ಯೂಡ್ ಎಲ್ಲ ಕ್ಲಿಯರ್ ಮಾಡ್ತಿದ್ದಾರೆ ಒಟ್ಟಲ್ಲಿ. ಏನಾದರೂ ಮಾಡ್ಕೊಂಡು ಆ್ಯಕ್ಚುಲಿ ಹೇರ್ ಸ್ಟೈಲು ಇದೆರಡು ಸೇಮ್ ಸ್ಟೈಲು. ಗಾಡಿ ನಂಬರ್ ಕವರಾಗಿರುತ್ತೆ ಟೈಪ್ ಮಾಡ್ತೀವಿ. ಏನೋ ಎರಡನೇ ಸರಿ ನನ್ನ ಮುಂದೆ ಕಾಣಿಸ್ಕೊಳ್ತಾ ಇರೋದು. ಇದು ಸೇಮ್ ಸ್ಟೈಲು. ಆ್ಯಕ್ಚುಲಿ ಇವ್ರು ಆಟಿಟ್ಯೂಡ್ ಕ್ರಿಯೇಟ್ ಮಾಡೋದು ಏನಕ್ಕೆ ಅಂದರೆ ನಾಳೆ ಕಡ್ಕೊಳಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದಾರೆ. ಅಂದರೆ ರಮೇಶ್ ಹತ್ರ ಹೋಗ್ತಾ ಇದ್ದೀನಿ ಹೆಲ್ಪ್ ಕೇಳೋಕ್ಕೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಬೇಕಾದರೆ ಗೊತ್ತಿದೆ ಊಟ ಸಿಕ್ಕಿಲ್ಲ ನಾಳೆಗಳು, ಅದಕ್ಕೋಸ್ಕರ ಬಟ್ ನಾನು ಹೋಗ್ತಾ ಇರೋದು ಮೈಸೂರಿಗೆ ಹೋಗ್ತಾ ಇರೋದು. ಲೈಟ್ EC8354. ಹೆವಿ ದುಡ್ಡು ಸಿಕ್ಬಿಡುತ್ತೆ ಅಂತ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಸದ್ಯಕ್ಕೆ ಊರತ್ತಲ್ಲ ಕೊಡ್ತಾರೆ. ದಸರಾ ದಾರಿ ಅಂದ್ಕೊಂಡು ಹೋದರೆ ಗೋವೇದ. ಈಗ ಆಲ್ರೆಡಿ ಬೆಳಿಗ್ಗೆಯಿಂದ 23 ಕಿಲೋಮೀಟ್ರ್ ವಾಕ್ ಮಾಡಿದ್ದೀನಿ. ಹೋಗಿದ್ದು ಬರೋಷ್ಟೊಳಗೆ ಇನ್ನೂ 15 ಕಿಲೋಮೀಟ್ರ್ ಆಗಿರುತ್ತೆ. ಕತೆ ಗೋವೇದಾಗ ಹೋಗುತ್ತೆ ಅಷ್ಟೇ. ಬೆಳಗ್ಗೆ ಒಂದು ಸರಿ ಊಟ ಮಾಡಿದ್ದೀನಿ, ಊಟನೂ ಸಿಗೋಲ್ಲ. ಸೊ ಹೋಗೋದಲ್ಲ ಸೀನೇ ಇಲ್ಲ. M8857 55 M8857 ಸಾಕಷ್ಟು ಸ್ಪೀಡಲ್ಲಿ ಹೋದ. ಜೊತೆಗೆ ಟಚ್ಚು ಆಲ್ಮೋಸ್ಟ್ ಟಚ್ ಮಾಡ್ಕೋಗೋ ಪ್ರಯತ್ನ ಪಟ್ಟ. ಅದರದ್ದು ನನ್ನ ಕೈ ಹೇಳ್ಕೊಂಡಿದ್ರೆ ಟಚ್ ಆಗಲಿಲ್ಲ ಅಷ್ಟೇ. ಎಲ್ಲಿಗೆ ಪ್ಲಾಸ್ಟಿಕ್ ಪೈಪ್ ಅದು ಎಲ್ಲಿಗೆ ಅಂತ ಆ್ಯಕ್ಚುಲಿ ರಿಲಯನ್ಸ್ ಡಿಜಿಟಲ್ಗೆ ಹೋಗ್ತಾ ಇದೆ. ಇದು ಜೊತೆಲಿ ಬೇಕು ಪ್ರಾಕ್ಟೀಸ್ ಮಾಡೋಕ್ಕೆ. ಆ್ಯಕ್ಚುಲಿ 2 ವರ್ಷಕ್ಕೆ 2 ವರ್ಷ ಪ್ರಾಕ್ಟೀಸ್ ಮಾಡೋಕ್ಕೆ ಬೇಕಾದ್ರೆ ಇಟ್ಕೊಂಡಿರಿ. ಆಮೇಲೆ ಹೋಗಿ ಕೊಡೋಗ್ತೀವಿ. ಈಗ ರಿಲಯನ್ಸ್ಗೆ ಏನಕ್ಕೆ ಹೋಗ್ತಾ ಇರೋದು ಸರ್? ರಿಲಯನ್ಸ್ನಲ್ಲಿ ಸಿಮ್ ತೊಗೋಬೇಕು, ಅದಕ್ಕೆ ಹೋಗ್ತಾ ಇದ್ದೀನಿ. ಜಿಯೋ ಸಿಮ್ಮಾ? ಇಲ್ಲ, ಏರ್ಟೆಲ್. ಏರ್ಟೆಲ್ ಇದೆಯೋ ಜಿಯೋನೋ ಇದೆಯೋ ಅನ್ನೋ ಗೊತ್ತಿಲ್ಲ ಸರ್. ಕೇಳಿ ನೋಡಿ. ಹೋಗಿ ಬರೋದು ಕೊಡಿ. ಆಯಿತಾ, ಥ್ಯಾಂಕ್ಸ್ ಸರ್. ಜಿಯೋ ಸಿಮ್ ತೊಗೋಬೇಕಿತ್ತು, ದುಡ್ಡಿಗೆ ಸಿಗಲ್ಲ ಸರ್. ಈಗ ನೋಡಕ್ಕೆ ಕೊಟ್ಟಿದ್ದಾರೆ ಎಕ್ಸಿಕ್ಯೂಟಿವ್ನ. ಅರಸ್ ರೋಡ್ಗೆ ಹೋಗ್ಬೇಕು. ಅರಸ್ ರೋಡ್ ಹೋಗಿದೆ, ಹೋಗಿ ಅಲ್ಲಿ ಸಿಗುತ್ತೆ. ಅಲ್ಲಿ ಹೋಗಿದೆ. ಅವರು ಆಧಾರ್ ಕಾರ್ಡ್ ಇರಬೇಕು, ಇದು ಕಲರ್ ಕಾಪಿ ಬೇಕು ಅಥವಾ ಒರಿಜಿನಲ್ ಬೇಕು ಅಂದರು. ಸೊ ಅದಕ್ಕೆ ಈ ಕಡೆ ಬಂದೆ. ಎಲ್ಲ ಕಡೆ ಸೇಮ್ ಸರ್. ಇನ್ನು ಎಷ್ಟೊಂದು ಸರಿ ತೊಗೊಂಡಿದ್ದೀರಿ. ಬರೀ ಫಿಗರ್ ಪ್ರಿಂಟ್ ಕೊಟ್ಟರೆ ತೊಗೋಬೋದು. ಬಟ್ ನಮ್ಮಲ್ಲಿ ಅದೇ ಇಲ್ಲ, ಎಕ್ಸಿಕ್ಯೂಟಿವ್ ಇಲ್ಲ, ಅಲ್ಲೇ ಹೋಗ್ಬೇಕು. ಓಕೆ, ಇಲ್ಲ ಅಂದರೆ ಅದು ಬಿಟ್ಟರೆ ಕಾಳಿದಾಸ ರೋಡ್ ಇದೆ. KD ರೋಡಲ್ಲಿದೆ ಹೋಗಿ. ಕಾಳಿದಾಸ ರೋಡ್ ಇದೆ. ಸದ್ಯಕ್ಕೆ ನಂಜನಗೂಡು ಅಲ್ಲೇ ಟ್ರೈ ಮಾಡಿ. ಬೇಕಂತ ಸಿಮ್ ತೊಗೊಳಕ್ಕಾಗಲಿಲ್ಲ. ಸಿಮ್ಮಲ್ಲಿ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಗೋಡೌನ್ ಫಾರ್ಮುಲಾ ಅಂತ ತೋರಿಸಿದ್ದು, ಪ್ರಕಾಶ್ ಗೋಡೌನ್ ಫಾರ್ಮುಲಾ. ಇನ್ನೇನು ಪ್ರಕಾಶ್ ಗೋಡೌನ್ ಫಾರ್ಮುಲಾ ತೋರಿಸಿದ್ದು ಅಂದರೆ ಓಪನಿಂಗ್ ಒಳಗಡೆ ಬರಬೇಕಾದ್ರೆ ಸೆಕ್ಯೂರಿಟಿ ಅವ್ರು ಚೆಕ್ ಮಾಡ್ತಾರಲ್ಲ, ಅದಕ್ಕೆ ಹೈರ್ ಮೇನ್ ತೋರಿಸ್ತಾರೋದು. ಅಂದರೆ ಪ್ರಕಾಶ್ ಜೊತೆ ಟೀಮ್ ಅಪ್ ಆಗಲಿಲ್ಲ, ಈ ಥರದ್ದೆಲ್ಲ ಆಗುತ್ತೆ ಅಂತ. ಆ ಸೆಕ್ಯೂರಿಟಿ ಸುರೇಶ್ ಅವರ ಬಾಲಂಗುಚ್ಚಿ. ಅದು ಆ್ಯಕ್ಚುಲಿ ಅವ್ರು ಅಪ್ಲೈ ಮಾಡಿದ್ದು ಅವ್ವ ಟೈಟಲ್ ಟೀಮ್. ಅವ್ವ ಅವರ ಹವಾಮಾನ ಟೈಟಲ್ ಟೀಮ್. ಇದೆಯಾ ಸರ್? ಮೇಡಮ್ VI ಇದೆ ಅಂತ ಏರ್ಟೆಲ್ ಇಲ್ಲ. ನನಗೆ ಏರ್ಟೆಲ್ ಬೇಕಿತ್ತು, ಅದಕ್ಕೆ ತೊಗೊಳ್ಳಿಲ್ಲ.
ಮುಂದೆ ಮತ್ತು ಮುಂಚೆ ಡೇಟಲ್ಲಿ ತಿಂದಿದ್ದು ಹೆರಿಟೇಜ್ ಹಿರಿಯ ನಾಗರಿಕ ಮತ್ತು ಪ್ರಕಾಶ್ ಸಾರಿ ಪುಟ್ಸ್ವಾಮಿಯವರು ಪೂರ್ತಿ ಪುಟ್ಸ್ವಾಮಿ ನಮ್ಮ ತಂದೆ ಅವರ ಬಾಲಂಗೋಚಿಗಳು ಮತ್ತು ಬಿಳಿ ತಲೆ ಇರೋದ್ರಿಂದ ವೈಟ್ ಪೂಜಾರಿ ಅವರು ಬಿಳಿ ಪಂಚ ಚಾಮುಂಡೇಶ್ವರಿ ಕಿಸ್ನ 98505 9805 ಅದು ಆಲ್ರೆಡಿ ಅಲ್ಲಿಂದ ಬರುವಾಗ ಅದೇ ಬಡ್ಕೊಂಬಂದೆ. ಎಲ್ಲಿಗೂ ತೋರಿಸ್ತಾ ಇರೋದು ಗೊತ್ತಿಲ್ಲ. RCB ರಾಂಗ್ ವೇ. KVB 3X ಯಾಕೆ ಕೇಳ್ತಾ ಇರೋದು ಅಂದರೆ ಇವಾಗ ಡೇಟ್ 24. ಸೊ 6 ಗಂಟೆ ಮೇಲೆ 2+4 = 6 ಫ್ಯೂಚರ್ ನಂಬರ್ 6 ವರ್ಕ್ ಮಾಡುತ್ತೆ. ಅದಕ್ಕೋಸ್ಕರ ಆ ಕಡೆ ಹೋಗುವಂತ ತೋರಿಸ್ತಾ ಇರೋದು. ನಮ್ಮ ತಾಯಿ ಹೆಸರಲ್ಲಿ ಏನಾದ್ರು ಸಹಾಯ ಮಾಡೋ ಸಾಧ್ಯತೆ ಇರುತ್ತೆ. ಅವ್ರನ್ನೆಲ್ಲ ನಂಬ್ಕೊಂಡು ಹೋದರೆ ಗೋವಿಂದ. ಸದ್ಯಕ್ಕೆ ಏನು ಹೋಗ್ತಾ ಇಲ್ಲ. ಮೊಮೆಂಟ್ ಆ್ಯಕ್ಚುಲಿ ಲ್ಯಾಪ್ಟಾಪ್ ಹುಡುಕ್ತಾ ಇದೆ. ಸೊ ಇವರು ಡಿಸ್ಪ್ಲೇ ತೊಗೊಂಡೋಗ್ತಿದ್ದಾರೆ, ಅಂದರೆ ಮಾನಿಟರ್ ತೊಗೊಂಡೋಗ್ತಿದ್ದಾರೆ. ಬರೀ ಇದೇ ಕೆಲಸಗಳು ಬಡ್ಡೆ ಇಕ್ಳೋದು. ಸುಮ್ಮನೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು. ಹುಚ್ಚಿ ವರ್ಕ್ ಬಿಡಿಸ್ಬಿಡ್ತಾರೆ ಮತ್ತು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿ ನಾನು ಸದ್ಯಕ್ಕೆ ಇವ್ರು ಆ್ಯಟಿಟ್ಯೂಡ್ ಏನಾದ್ರು ಕ್ರಿಯೇಟ್ ಮಾಡಲಿ, ರೆಸ್ಪಾನ್ಸ್ ಹೆಂಗೆ ಮಾಡ್ತಿದ್ದಾರೆ ಅನ್ನೋದನ್ನು ತೋರ್ಸೋಕ್ಕೋಸ್ಕರ ಕವರ್ ಮಾಡ್ತೀನಿ ಅಷ್ಟೇ. ಅಂದರೆ ಒಂದು ನೆಟ್ವರ್ಕ್ನ ಸುತ್ತ ಕೆಲಸ ಮಾಡ್ತಿದೆ ಅಷ್ಟೊಂದು ಪ್ರೂವ್ ಮಾಡಿದ್ರೆ ಸಾಕು. ರಾಜಶೇಖರನೇ ಬಾಲಂಗುಚ್ಚಿ ಹೆಡ್ಲೈಟ್. ಅಮ್ಮ ಹಾಕಿದ್ದೀವ ಅದೇ ಹೇಳಿಲ್ವ, ನಮ್ಮ ತಾಯಿ 6ನೇ ತಿಂಗಳಲ್ಲಿ ಹುಟ್ಟಿರೋದು. ಸೊ ಇವತ್ತು 2+4 ಈಗ ಆಲ್ರೆಡಿ ಹೇಳಿದ್ದಾರೆ. ಸೇಮ್ ಅದೇ ಕತೆ. ಆ ಕಡೆ ಹೋಗು ಅಂತ. ಹೆಡ್ಲೈಟ್ ಗಾಡಿ ನಂಬರ್ ಓದೋಕ್ಕಾಗಲಿಲ್ಲ. ಇಲ್ಲಿ ಹೆವಿ ಕಾನ್ಫಿಡೆನ್ಸ್ ಆಗುತ್ತಾ ಇಲ್ಲ ಅವಳು ಮುಖದಲ್ಲೆಲ್ಲ ಕಾನ್ಫಿಡೆನ್ಸ್ ನೋಡ್ರೆ ನಾನು ಎದ್ರುಕೊಂಡು ಬೋರಿ ಯಾರು ಹೊಡ್ಬೇಕು ಚೆಕ್ ಅಂತ. 6 ರೇಂಜಲ್ಲಿ ಬರ್ತಾಯಿಲ್ಲ ಅವಳ ಮುಖದಲ್ಲಿ 6 ರೇಂಜಲ್ಲಿ ಕಾನ್ಫಿಡೆನ್ಸ್ ಇತ್ತು. ಕಾಟನ್ ಕಿಂಗ್ ಇದು ಆ್ಯಕ್ಚುಲಿ ನೆನ್ನೆ ಹೇಳಿದೆ ಇದ್ರ ಬಗ್ಗೆ, ಅದ್ಯಾವುದು ಕವರ್ ಮಾಡಿಲ್ಲ. ಇದು ಪ್ರಕಾಶ್ ಸ್ಟೇಟಸ್ಲಿ ಪಕ್ಕ ಓದೋನು. ಇದು ಕಾಟನ್ ಕಿಂಗ್ ಜಿಕ್ಕ ಪುಕ್ಸಟೆ ಪ್ರಚಾರ. ಈ ಕಿಂಗ್ ಏನಕ್ಕೆ ಅಂದರೆ ಆ್ಯಕ್ಷನ್ ಕಿಂಗೋಸ್ಕರ. ಮತ್ತು ಇದು ಏನು ಅವ್ರ ಹೆಸರು EV 6137. ಇನ್ನೊಂದು ಅವ್ರ ಹೆಸರನ್ನು ಆ್ಯಕ್ಚುಲಿ ಒಂದು ರಾಂಗ್ ವೇಲೆ ಹೋಗ್ತಾ ಇರೋದು. ಒಂದು ಆಡ್ತಾವನ್ನ ಆ ಕಡೆಗೂ ಹೋಯ್ತಲ್ಲ ಈ ಕಡೆಗೂ ಹೋಯ್ತಲ್ಲ. $5602 ಇದು A774 ಹೋಗೇ ಬಿಡ್ತಾ ಇರೋದು ಇವನು. ಹೆರಿಟೇಜ್ ಹಿರಿಯ ನಾಗರಿಕ ಹೋಗೇ ಬಿಡ್ತಾ ಇರೋದು ಇದು. ಎಲ್ಲ ಆರ್ಗನೈಸ್ಡ್ ಇದು, ಎಲ್ಲ ಆರ್ಗನೈಸ್ಡ್. HS1843 ಎಲ್ಲ ಆರ್ಗನೈಸ್ಡ್ ಇದು. ಶಬ್ದ ಹಾರನ್ ಮಾಡಿದ್ದು ಶಬ್ದ ಅವ್ರಿಗೆ ಸ್ಲೋಗೆ ಹೋಗ್ತಿದ್ದು ಹೊಗೆ ಬಿಡೋದು ಎಲ್ಲ ಆರ್ಗನೈಸ್ಡ್ ಇದು. ಅದು ಆರ್ಗನೈಸ್ಡೆ. ಪೊಲೀಸ್ ಹೋಗ್ತಾ ಇದ್ದಾರಲ್ಲ ಅದು ಆರ್ಗನೈಸ್ಡೆ. ಲಾಸ್ಟ್ ಅವರ್ 8 ಇರಬೇಕು. ಅದು ಸರಿಯಾಗಿ ನಂಬರ್ ಪ್ಲೇಟ್ ಕಾಣ್ತಾ ಇಲ್ಲ. ಲಾಸ್ಟ್ ಅವರ್ 8 ಇರಬೇಕು. ಅದಕ್ಕೋಸ್ಕರ ಅದು ತೊಗೊಂಡೋಗ್ತಾರದು. ಅದು ಮುಂಚೆ ಮತ್ತು ಮುಂದೆ ಟೈಟಲ್ ಅಲ್ಲಿ ಪಕ್ಕ ಇರೋದು ಬುಲೋರೋ ಶ್ರುತಾ ಬಳ್ಳಾಳ್. ಅದೇ ಕಲರ್ ಗಾಡಿ, ಅದೇ ಗಾಡಿ ಓಡಿಸೋದು. ಅವಳ ಬಾಲಂಗುಚ್ಚಿ. ಅದು ಕೂಡ 855 ಎಲ್ಲ ಆರ್ಗನೈಸ್ಡ್. ಇದು ಅಷ್ಟೇ ಕೀ ಆರ್ಗನೈಸ್ಡ್. 7700 7 ಜನರೇಷನ್. ಆ್ಯಕ್ಚುಲಿ ಇದು ಹೆದ್ದಾರಿ ಗಸ್ತು 598G ಅಂದರೆ ಅಲ್ಲಿಗೆ ಹೋಗುವಂಥ ರೋಡ್ಗೆ ಹೋಗುವಂಥ ದಾರಿ, ದಸರಾ ದಾರಿಗೆ ಹೋಗುವಂಥ. ಆದರೆ ಆಲ್ರೆಡಿ ತೋರಿಸಿಲ್ವಾ ಮಹೇಂದ್ರ XU ಹೋಯ್ತಲ್ಲ ಗಾಡಿ, ಆ ರೋಡಲ್ಲಿ ಹೋಗುವಂಥ. ಅದರಿಂದ ಹೋದರೆ ಇನ್ನು ಪ್ರಕಾಶ್ ಸ್ಟೇಟ್ ಹೇಳ್ತೀನಿ ನಾನು. ಪುಕ್ಸಟೆ ಪ್ರಚಾರ. ಕಾಲು ಎಳ್ಕೊಂಡು ಹೋಗ್ತಾರೆ. ಅದು ಕೈ ನೋಡಿದ್ರೆ ಗೊತ್ತಾಗುತ್ತೆ. ಸ್ಕಾರ್ಪಿಯೋನ್ ಅಂದರೆ XCB ಸ್ಕಾರ್ಪಿಯೋನು. ಇದು ಆರ್ಗನೈಸ್ಡು. F5322 ಇದು ಆರ್ಗನೈಸ್ಡ್. ಇದು ನನ್ನೆಲ್ಲ ಬಸ್ ಮುಂದೆ ಲಾಕ್ ಮಾಡೋದು ಇವನ ಉದ್ದೇಶ ಅಷ್ಟೇ. ಆಡ್ತಾವನೆ ವಿಷಯ. ಶ್ರೀಕಂಠ ಭಾಗ್ಯ
ಬಿಡೋದೇ ಇಲ್ಲ ಗುರು, ಆರ್ಗನೈಸ್. ಇದು ಹೋಗ್ರಪ್ಪ, MH12 ಹೋಗಲಿ MH12 RY 9442, ಇದು KA 13C 4433, ಎಲ್ಲ ಆರ್ಗನೈಸ್ಡ್. ಇದು ಎಲ್ಲ ಒಡೆಯರ್ಸಿಂದ ಬಂದಿದ್ದು, ಒಡೆಯರ್ಸ್ ಇದು. ಹೌದು, ಅದೇ ಕತೆ. ಆದರೆ ಆ ಕಡೆಗೆ ಹೋಗ್ಬಿಟ್ಟ. ಅಲ್ಲಿ ನಿಂತ್ಕೊಳ್ಳೋಕ್ಕೆ ಫೋನ್ ಮಾಡ್ಕೊಂಡು ಇದು ಆರ್ಗನೈಸ್ಡ್. ಇದು AC 03 AC 6434. ಇಲ್ಲಿ ಹೇಳಿ ಹೋಗಿಲ್ಲ ಅಂತ ಹೇಳಿಲ್ಲ, ಬರ್ತಾ ಇದ್ದಾರೆ. ಇಲ್ಲ, 3 ಜನ ಆರ್ಗನೈಸ್ಡ್. ಅಲ್ಲಿ ಎದುರುಗಡೆ ಹೆಡ್ಲೈಟ್ ಆರ್ಗನೈಸ್ಡ್. ಅವರೊಬ್ಬರೇ ಅಲ್ಲ, ಇದು ತುಂಬ ಜನ ಇರ್ತಾರೆ. ಸಿಗಾಕೊಳ್ತಾರವ್ರು ಬೇಕಾಗತ್ತೆ ಆರ್ಗನೈಸ್. ಇದೆಲ್ಲ ಆರ್ಗನೈಸ್ಡ್. ಇದು ಬ್ಯಾಟ್ರಿ ಹಿಂದುಗಡೆಯಿಂದ ಬರ್ತೀನಿ. ಇಷ್ಟು ವೆಹಿಕಲ್ಗಳು ಆರ್ಗನೈಸ್ಡ್. ಇದು ಆರ್ಗನೈಸ್ಡು. ಬಾಚಣಿಗೆ ಶ್ರುತಾ ಬಳ್ಳಾಳಿಗೆ ಬಾಚಣಿಗೆ. ವರ್ಲ್ಡ್ ಆಫ್ ಮೈಸೂರು ಪಾರ್ಕ್. ಆ್ಯಕ್ಚುಲಿ ವರ್ಲ್ಡ್ ಆಫ್ ಮೈಸೂರು ಪಾರ್ಕ್ ನೆನ್ನೆ ಒಂದು ಕವರ್ ಮಾಡಿದ್ದೆ, ಅದನ್ನು ಫಾರ್ವರ್ಡ್ ಮಾಡಿಬಿಟ್ಟಿದ್ದೀನಿ. ಕೇಳಿಸೋದಿಲ್ಲ ಅದು. ವರ್ಲ್ಡ್ ಆಫ್ ಮೈಸೂರು ಮತ್ತು ಯಾವುದೋ ಇನ್ನೊಂದು ಆಟೋ ಇತ್ತು ಗುರು, ಟವ್ ಮಾಡ್ಕೊಂಡು ಹೋಗ್ತಿದ್ದ. ಯಾವುದು ಮೇ ಬಿ ಅರ್ಜುನ್ ಸರ್ಜಿ ಅವರು ಯಾವುದೋ ಒಂದು ಅವಿನ್ಯೂ ಅಂತಲೇ ಯಾವುದೋ ಹಾಸ್ಪಿಟ್ಲದು ಅಡ್ವರ್ಟೈಸ್ಮೆಂಟ್ ತೊಗೊಂಡಿದ್ದಾರಲ್ಲ, ಆ ಆಟೋ ಅಡ್ವರ್ಟೈಸ್ಮೆಂಟ್ ಹಾಕ್ಕೊಂಡಿರೋ ಅರ್ಜುನ್ ಸರ್ಜಾ ಫೋಟೋ ಇತ್ತಲ್ಲ, ಅದು ಆ ವ್ಯಕ್ತಿ ಇದು ವರ್ಲ್ಡ್ ಆಫ್ ಮೈಸೂರು ಪಾರ್ಕ್ ಬೋರ್ಡ್ ಇರೋ ಆಟೋನ ಟವ್ ಮಾಡ್ಕೊಂಡು ಹೋಗ್ತಿದ್ದ, ಅದೇ ತಳ್ಕೊಂಡು ಹೋಗ್ತಿದ್ದ. ವರ್ಲ್ಡ್ ಆಫ್ ಮೈಸೂರು ಪಾರ್ಕ್ ಗಾಡಿ ಕೆಟ್ಟೋಗಿತ್ತು ಅಥವಾ ಪೆಟ್ರೋಲ್ ತೀರೋಗಿತ್ತು. ಸೊ ಅದನ್ನು ಅರ್ಜುನ್ ಸರ್ಜಾ ಬ್ಯಾನರ್ ಹಾಕ್ಕೊಂಡಿದ್ದಲ್ಲ, ಅವನು ತಳ್ಕೊಂಡು ಹೋಗ್ತಿದ್ದ. ಅದು KR ಹಾಸ್ಪಿಟ್ಲ್ ಮುಂಭಾಗ ತಳ್ಕೊಂಡು ಹೋಗ್ತಾ ಇದ್ದಿದ್ದು. ಸೇಮ್ ಈಗ ಆಟೋಗಳು ನಿಂತಿದ್ದೇವಲ್ಲ, ಇದೇ ಥರ ನಿಂತ್ಕೊಂಡು ಟವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದವರು. ನಾವು ಪ್ರಕಾಶ್ ಹೇಳ್ತೀವಿ, ಗುದ್ದು ಏನೋ ತೋರಿಸ್ತಾ ಇದ್ದಾರೆ. ಎಲ್ಲ ತಲೆ ಕೆಲ್ಸೊಳಗಲ್ಲ. ಈ ಕಾರಿದು ಗುರು ಎಷ್ಟೊಂದು ಸರಿ ಬಂದೈತೆ. ಇದು ಯಾರ್ದು ಅಂತ ಗೊತ್ತಿಲ್ಲ. ಇಲ್ಲಿ ಟೋಟಲಿ ಎಷ್ಟೊಂದು ಸರಿ ಅಡ್ಡಿಗೆ ಬಂದಿದೆ. ಚಕ್ ಅಂತ ಹೊಡ್ಕೊಂಡು ಹೋಯ್ತಾನೆ. $55,939 ಉಗಿತಾನೆ. ಆ್ಯಕ್ಚುಲಿ ಇಲ್ಲಿ ಉಗಿರೋದು ಕಾಣೋದಿಲ್ಲ ಬಿಡಿ, ಕ್ಯಾಮ್ರಾದಲ್ಲಿ ಇದೆ. ಉಗಿಯೋದು ಇವ್ರಿಗೋಸ್ಕರ ಹೋಗಿಯೋದು. ಇದು ಹೆರಿಟೇಜ್ ಹಿರಿಯ ನಾಗರಿಕ ಜೊತೆಗೆ ಸುರೇಶ್ ಅವರ ಬಾಲಂಗೋಚಿ ನಮ್ಮನ್ನು ಮೊಕನ ಹಾಕ್ತಿದ್ರು. ಇದು ಆ್ಯಕ್ಚುಲಿ ಸುಮಾರು ದಿವಸದಿಂದ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾಯಿದ್ರು ಅವರು ಮೈಸೂರು ರೋಡ್ಗೆ. ಅದು ಏನಂದರೆ ಮೈಸೂರು ತಿಂಡಿಸಲ್ಲಿ ನಾವು ರೆಗ್ಯುಲರ್ ಟೀ ಕುಡಿತೀರಲ್ಲ, ಅದಕ್ಕೆ ಅವರು ಮೈಸೂರು ರೋಡ್ಗೆ ಮೈಸೂರು ರಿಫ್ರೆಶ್ಮೆಂಟ್ ಇವರುಗಳೆಲ್ಲ ಸಿಕ್ಕಾಬಟ್ಟೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು. ಅಂದರೆ ಅದು ಹೋಗ್ತಿದ್ದಂಗೆ ಚಕ್ ಅಂತ ಆ ಜಾಗದಲ್ಲಿ ಏನಾದ್ರು ಉಗಿಯೋದು ಆರ್ಗನೈಸ್ ಇದೆಲ್ಲ. JY 3139 ಹೆಡ್ಲೈಟ್ ಆನ್ ಆಗಿತ್ತು ಅದು ಗಾಡಿ. ಇವನು ಹುಡುಗನೂ ಹೆಡ್ಲೈಟ್ ಆಗಿದ್ದು. ತಮಿಳ್ನಾಡು 46 AF 7536. ಇದು ಇಟ್ಕೆಗೂಡು S2720 55 S2720. ಅದು ಹೋದ್ನಲ್ಲ ಅವನು ಇಟ್ಕೆಗೂಡು ಕುಮಾರ್ ಇದ್ದಾನಲ್ಲ, ಅವನ ಬಾಲಂಗೋಚಿ. ಅಂದರೆ ಬಾಲಂಗೋಚಿ ಕೂಡ ಹೌದು, ಅವನ ತಮ್ಮ, ಒರಿಜಿನಲ್ ತಮ್ಮ, ಸಿಬ್ಲಿಂಗ್. ಅದು ಹೆಡ್ಲೈಟ್ ಆಗೋ ಬರ್ತಿರೋದೆಲ್ಲ ಆರ್ಗನೈಸ್ ಸ್ವಲ್ಪ. ನಾನು ಸ್ಟ್ರೈಟ್ ಹೋಗಿದ್ರೆ ಸಿಗ್ತಾರೆ. ನಾನು ಆ್ಯಕ್ಚುಲಿ ಡಿಫಾಲ್ಟ್ ಸ್ಟ್ರೈಟೇ ಹೋಗೋದು. ಅವರೆಲ್ಲ ಮುಸ್ಲಿಮ್ಗಳು ಆ್ಯಕ್ಚುಲಿ. ನಾನು ಸ್ಟ್ರೈಟ್ ಹೋಗಿರೋ ಅವರೆಲ್ಲ ಸಿಗ್ತಾಯಿದ್ರು. ನಾನು ಸ್ಟ್ರೈಟ್ ಹೋಗಿಲ್ಲ, ಈ ಕಡೆ ಬಂದೆ. ಇಲ್ಲೂ ಏನು ಕಡಿಮೆ ಇಲ್ಲ. ಸಾನೆಟ್ ಆ ಕುದುರೆಗೆ ಕಾಲಿಗೆ ಏನೋ ಏಟಾಗಿದೆ, ನಡೆಯೋಕೆ ಆಗ್ತಿಲ್ಲ. ಅದ್ರ ಕೈಲಿ ಹಂಗೂ ಓಡಿಸ್ತಾವ ಅವನು. ಭಯಂಕರ ಹಿಂಸೆ ಪಡ್ತಾಯಿದ್ದ ಗುರು ಅದು. ಅಪ್ಪ
ಏಟ್ ಆಗಿದೆಯೋ ಅಥವಾ ಕಬ್ಬಿಣದ್ದು ಏನಾದರೂ ಹಾಕಿದರೆ ಏನೋ ಗೊತ್ತಾ, ಕಾಲು ಇಡೋಕ್ಕಾಗ್ತಿಲ್ಲ ಅದ್ರ ಕೈಲಿ, ಒದ್ದಾಡ್ತೈತೆ. ಆ ಕಾಲು ಇಡೋಕ್ಕಾಗ್ತಿಲ್ಲ ಅದ್ರ ಕೈಲಿ, ಎಷ್ಟು ಒದ್ದಾಡ್ತೈತೆ, ಹಂಗೂ ಎಳ್ಕೊ ಹೋಗ್ತಾವೆ ನಾವು.